ಬರೀ ಹಿಂದೂ ಮುಸಲ್ಮಾನ್ ಹೇಳ್ಕೊಂಡು ನಮ್ಗೆ ನಮ್ಮ ಒಕ್ಕೂಟಕ್ಕೆ ಧಕ್ಕೆ ಕೊಟ್ಟು ಏನೇನ್ ಮಾಡಾಕತ್ತಾರೆ ತಮ್ಗೆ ಗೊತ್ತದೆ. ಈ ಒಕ್ಕೂಟವನ್ನು ಅಹಿಂದದಲ್ಲಿ ನಾವು ಕಾಪಾಡ್ಕೊಂಡು ಹೋದ್ರೆ ಬಹುಶಃ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ ನಮ್ಗೆ ಸೋಲ್ಸಾವರು ಇರುವುದಿಲ್ಲ, ಹುಟ್ಟುವುದಿಲ್ಲ. ಒಕ್ಕಟ್ಟು ಬಹಳ ಜರೂರಿ ಅದ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಂತ್ರ ಕೊಟ್ಟಿದ್ದಾರೆ, ಶಿಕ್ಷಣ, ಒಕ್ಕೂಟು ಮತ್ತು ಹೋರಾಟ, ಈ ಮಂತ್ರವನ್ನು ನಾವು ಜೀವನದಲ್ಲಿ ಹಾಕೊಂಡ್ರೆ ಅದನ್ನು ನಮ್ಗೆ ಯಾರು ಸೋಲ್ಸಕ್ ಆಗುವುದಿಲ್ಲ. ಈ ಸುಂದರ ಸಂಜೆ ವೇಳೆಯಲ್ಲಿ ನಮ್ಮ ಭಾಗದಲ್ಲಿ, ವಿಶೇಷವಾಗಿ ಧಾರವಾಡದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಜನಪ್ರಿಯ ಶಾಸಕರಾದಂತಹ ಆತ್ಮೀಯರಾದಂತಹ ಸನ್ಮಾನ್ಯ ಪ್ರಸಾದ್ ಅಬ್ಬಾಯಿ ಅವರೇ, ಶ್ರೀ ಬಸವರಾಜ್ ದೇವರಿಗೆ ನಮಸ್ಕರಿಸಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ಮಹಾ ಒಕ್ಕೂಟ ರಾಜ್ಯ ಸಮಿತಿಯ ಸದಸ್ಯರು, ಆತ್ಮೀಯರಾದಂತಹ ಮಾನ್ಯ ವೆಂಕಟೇಶ್ ಸಗಬಾಳ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಎಐಸಿಸಿದಲ್ಲಿ ಪರಿಶಿಷ್ಟ ಜಾತಿಯ ಸಂಯೋಜಕರಾದಂತಹ ಮಾನ್ಯ ಜಕ್ಕಪ್ಪನವರವರೇ, ಊಡಾದ ಅಧ್ಯಕ್ಷರು, ನನ್ನ ಆತ್ಮೀಯ ಯುವ ಮಿತ್ರರಾದಂತಹ ಮಾನ್ಯ ಸನದಿ ಅವರೇ, ವೇದಿಕೆಯಲ್ಲಿ ಇದ್ದಂತ ಎಲ್ಲ ನಮ್ಮ ಆತ್ಮೀಯ ಗಣ್ಯರೇ, ಧಾರವಾಡ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾದಂತಹ ಇಸ್ಮಾಯಿಲ್ ತಾಮಡಗರ್ ಅವರೇ, ಇಲ್ಲಿ ಕೂಡದಂತ ಎಲ್ಲ ಬಂಧುಗಳೇ, ನಾನು ಹೆಸರು ತಗೊಂತ ಹೋದ್ರೆ ಬಹುಶಃ ನನ್ನ ಭಾಷಣ ಮುಗಿತೇನೆ. ಅದಕ್ಕೋಸ್ಕರ ತಮಗೆ ಕ್ಷಮೆಯನ್ನು ಕೇಳಿ ನನ್ನ ಸ್ವಲ್ಪ ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ತಾಯಂದ್ರೆ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಈ ಸಂಜೆಗೆ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ನಮ್ಮ ಎಲ್ಲರಿಗೆ ಆಗಿದೆ. ನಮ್ಮ ಭಾಗದಲ್ಲಿ ಮತ್ತು ಇಡೀ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇಂತಹ ಕಾರ್ಯಕ್ರಮ ನಡೀಬೇಕು. ಯಾಕಂದ್ರೆ ದೇಶದ ಪರಿಸ್ಥಿತಿ ನಾವು ನೋಡಾಕತ್ತೀವಿ. ಜಾತಿಗೆ ಜಗಳ ಹಚ್ಚಿ ತಾವು ಬೆಣ್ಣಿನ ತಿನ್ನಾಕ ನೋಡ್ಲಿಕ್ಕತ್ತಾರ. ರಿಸರ್ವೇಶನ್ ಬಗ್ಗೆ ಏನೇನೋ ಮಾತಾಡ್ತಾರ. ಅಲ್ಪಸಂಖ್ಯಾತರಿಗೆ 4% ಉದ್ಯೋಗದಲ್ಲಿ ರಿಸರ್ವೇಶನ್ ಕೊಟ್ರೆ ಅವ್ರಿಗೆ ನಿದ್ದೆನೂ ಬರುವುದಿಲ್ಲ. ಬರೀ ಹಿಂದೂ ಮುಸಲ್ಮಾನ್ ಹೇಳ್ಕೊಂಡು ನಮ್ಗೆ ನಮ್ಮ ಒಕ್ಕೂಟಕ್ಕೆ ಧಕ್ಕೆ ಕೊಟ್ಟು ಏನೇನ್ ಮಾಡಾಕತ್ತಾರೆ ತಮ್ಗೆ ಗೊತ್ತದೆ. ನಮ್ ಜಾಸ್ತಿ ಯಾಕೆ ಮಾತಾಡೋದಿಲ್ಲ ಅಂದ್ರ ದುಃಖದ ಸಂಕಟದಲ್ಲಿ ನಾವು ಎಲ್ಲರೂ ಅದೀವಿ. ಮತ್ತು ಒಂದು ಸಮಯ ಬಂದಾಗ ಮಾತಾಡೋಣ. ಆದ್ರೆ ಈಗಾಗಲೇ ಸಗ್ಬಾಲ್ ಅವ್ರು ಮಾತಾಡದಂತೆ ನಮ್ಮ ಒಕ್ಕಟ್ಟು ಬಹಳ ಜರೂರಿದೆ. ಅಹಿಂದದು ಬಗ್ಗೆ ಅವ್ರು ಮಾತನಾಡಿದ್ರು. ಈ ಒಕ್ಕೂಟವನ್ನು ಅಹಿಂದದಲ್ಲಿ ನಾವು ಕಾಪಾಡ್ಕೊಂಡು ಹೋದ್ರೆ ಬಹುಶಃ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ ನಮ್ಗೆ ಸೋಲ್ಸಾವರು ಇರುವುದಿಲ್ಲ, ಹುಟ್ಟುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಒಕ್ಕಟ್ಟು ಬಹಳ ಜರೂರಿ ಅದ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಂತ್ರ ಕೊಟ್ಟಿದ್ದಾರೆ, ಶಿಕ್ಷಣ, ಒಕ್ಕೂಟು ಮತ್ತು ಹೋರಾಟ, ಈ ಮಂತ್ರವನ್ನು ನಾವು ಜೀವನದಲ್ಲಿ ಹಾಕೊಂಡ್ರೆ ಅದನ್ನು ನಮ್ಗೆ ಯಾರು ಸೋಲ್ಸಕ್ ಆಗುವುದಿಲ್ಲ. ಅದಕ್ಕೋಸ್ಕರ ಜಾಸ್ತಿ ನಾನು ಮಾತಾಡುವುದಿಲ್ಲ. ಇವತ್ತು ಕಾರ್ಯಕ್ರಮ ನೀವು ಮಾಡಿರಿ, ತಮ್ಗೆ ತುಂಬ ಹೃದಯದಿಂದ ನಾನು ಎಲ್ಲ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಂದೂ ಸಹ ಇಂಥ ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ನಡೀಲಿ. ಈ ದೇಶದ ಒಳ್ಳೆ ವಾತಾವರಣ ಮಾಡುವ ಪ್ರಯತ್ನ ನಾವು ಮಾಡೋಣ. ನಮ್ಮ ದೇಶದ ಪರಂಪರೆ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ 145 ಕೋಟಿ ಜನ ಇರ್ತಾರೆ. ಅನೇಕ ಧರ್ಮದವರು, ಅನೇಕ ಭಾಷಾ ಮಾತಾಡೋರು, ಅನೇಕ ರಂಗ ರೂಪದವರು ಇದ್ರೂ ಸಹ ನಾವು ಭಾರತೀಯರು
ಎಲ್ಲರೂ ಒಕ್ಕಟ್ಲಿಂದ ಹೋಗ್ಬೇಕು, ಎಲ್ಲರಿಗೆ ಸಂವಿಧಾನ ಪ್ರಕಾರ ಹಕ್ಕು ಸಿಗ್ಬೇಕು. ಈಗ ಅವರು ಒಳಗಿಂದ ಒಳಗ ಒಂದ್ 10-20 ವರ್ಷದಿಂದ ನಾವು ಹೇಳ್ತಾ ಬಂದಿವಿ. ಅದು ಏನಂದ್ರೆ ಹಿಡನ್ ಎಜೆಂಡಾ ಅನ್ಕತ್. ಆ ಹಿಡನ್ ಎಜೆಂಡಾ ಒಂದೊಂದು ತೆಗಿಲಿಕ್ಕೆ ಶುರು ಮಾಡಿದಾರ. ಅವ್ರೇನ್ ಸಕ್ಸಸ್ ಆಗುದಿಲ್ಲ, ಇಲ್ಲಿ ಟೆಂಪರರಿ ಇದು. ಆದ್ರೆ ನಮ್ಮ ಒಕ್ಕೂಟ ಬಂದ್ರ ಆ ಹಿಡನ್ ಹೋಗ್ತೈತಿ, ಓಡನ್ನು ಹೋಗ್ತಾರ. ಅದಕ್ಕೋಸ್ಕರ ಈ ಮಾತನ್ನು ಹೇಳಿ ತಮ್ಗೆ ಮತ್ತೊಂದು ಸರ್ತಿ ನಾನು ಅಭಿನಂದನೆ ಕೊಟ್ಟು ಇಂಥ ಕಾರ್ಯಕ್ರಮ ಮುಂದನೂ ನಡೀಲಿ ಅನ್ಕ ಹಾರೈಸಿ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನನಗೆ, ನಮ್ಮ ಆತ್ಮೀಯ ಸ್ನೇಹಿತರಿಗೆ, ಹಿರಿಯರಿಗೆ, ಪೂಜ್ಯರಿಗೆ ಕರೆಸಿ ತಮ್ಮೆಲ್ಲರಿಗೆ ಭೇಟಿ ಆಗ್ಲಿಕ್ಕೆ, 4 ಮಾತನ್ನು ಹೇಳಲಿಕ್ಕೆ, 4 ಮಾತನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಬಂಧಿಕರಿಗೆ ಮತ್ತು ಈ ಎಲ್ಲಾ ಸಮಾಜದ ಹಿರಿಯರಿಗೆ, ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.